ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತು ಈ ಹೊಸ ಡಿಸೈನ್ ಮಾಡೋಣಂತ. ಕಲರ್ಫುಲ್ಲಾಗಿ ಭಾಳ ಚೆಂದಾಗ್ಯಾವ. ಈ ಫ್ಲವರ್ ಕ್ಲಿಪ್ಪನ್ನು ಹೆಂಗೆ ಮಾಡೋದು ಅಂತ ನೋಡೋಣ. ಇವಾಗ ನಾ ಈ ಪೀಚ್ ಕಲರಿಂದ ಈ ಕ್ಲಿಪ್ ಮಾಡಕತ್ತೀನಿ. ಇವಾಗ ಈ ಕ್ಲಿಪ್ಸ್ ತೊಗೊಂಡಿದ್ದೀನಿ ನಾನು ಬ್ಲ್ಯಾಕ್ ಕಲರದ್ದು ಬೇಸಿಗೆ. ಬನ್ನಿ, ನಾನಿವಾಗ ಈ ಡಿಸೈನ್ ಮಾಡೋದಕ್ಕೆ 2.5 mm ಕ್ರೋಶಾ ಹುಕ್ ತೊಗೊಂಡಿನಿ. ಈ ಒಂದು ಮ್ಯಾಜಿಕ್ ರಿಂಗ್ ಹಾಕೊಳ್ಳೋಣ. ಸಿಂಗಲ್ ಎಳೆಯಿಂದನೇ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಅದರಲ್ಲಿ ಆಮೇಲೆ ಒಂದು ಡಬಲ್ ಕ್ರೋಶಾ ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಡಬಲ್ ಕ್ರೋಶಾ ಹಾಕ್ಕೊಳ್ತಾ ಇದ್ದೀನಿ. ಇನ್ನೂ ಒಂದು ಡಬಲ್ ಕ್ರೋಶಾ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 2 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 2 ಚೈನ್ ಹಾಕ್ಕೊಂಡು ಮತ್ತೆ ಮ್ಯಾಜಿಕ್ ರಿಂಗಲ್ಲಿ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಪೆಟಲ್ ರೆಡಿ ಆಯಿತು. ಮತ್ತು 2 ಚೈನು, 3 ಡಬಲ್ ಕ್ರೋಶಾ, ಮತ್ತು 2 ಚೈನು ಸ್ಲಿಪ್ ಸ್ಟಿಚ್ಚು ಹಾಕ್ಕೊಂಡ್ರೆ ಈ ಥರ ಪೆಟಲ್ ರೆಡಿ ಆಗುತ್ತೆ. ಒಂದೊಂದು ಪೆಟಲಲ್ಲಿ 3 ಡಬಲ್ ಕ್ರೋಶಾ ಹಾಕ್ಕೊಳ್ತಾ ಇದ್ದೀನಿ, 2 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಪುಟಾಣಿ ಸಣ್ಣದಾಗಿರೋ ಹೂ ಬರುತ್ತೆ. ಇದು ಚೆನ್ನಾಗಿರುತ್ತೆ ನೋಡೋದಕ್ಕೆ. ಸಿಂಪಲ್ ಆಗಿದೆ. ಬಿಗಿನರ್ಸ್ ಕೂಡ ಬೇಗ ಮಾಡ್ಕೊಳ್ಬೋದು, ಕಲಿಬೋದು. ತುಂಬ ಚೆನ್ನಾಗಿದೆ. ಇದೇ ಥರ ಮತ್ತೊಂದು ಪೆಟಲ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎರಡು ಚೈನು ಮತ್ತು ಮ್ಯಾಜಿಕ್ ರಿಂಗಲ್ಲಿ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 2 ಚೈನು, ಮತ್ತು ನೆಕ್ಸ್ಟ್ ಇನ್ನೊಂದು ಪೆಟಲ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಥರ ಒಂದು ಫ್ಲವರಲ್ಲಿ 5 ಪೆಟಲ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಇವಾಗ ಇನ್ನೊಂದು ಪೆಟಲ್ ಮಾಡ್ಕೊಳ್ತೀನಿ. ಇವಾಗ 4 ಪೆಟಲ್ ಆಯಿತು. ಒಂದು, 2, 3, ಮತ್ತು ಇವಾಗ 2 ಚೈನ್ ಹಾಕ್ಕೊಳ್ತೀನಿ. ಇವಾಗ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಇವಾಗ ಒಂದು ಚೈನ್ ಹಾಕ್ಕೊಂಡು ಕೊನೆಯಲ್ಲಿ ದಾರ ಸ್ವಲ್ಪ ಎಳೆದು ಕಟ್ ಮಾಡಿ ತೆಗೆದ್ರೆ ಅದು ನಾಟ್ ಆಗುತ್ತೆ. ಇವಾಗ ಮೊದಲೇ ಹಿಂದ್ಗಡೆ ಇರುವಂಥ 5 ಪೆಟಲ್ ಆಯ್ತು. ಇವಾಗ ಹಿಂದ್ಗಡೆ ಇರುವಂಥ ಥ್ರೆಡನ್ನು ಜೋರಾಗಿ ಎಳೆದ್ರೆ ಟೈಟಾಗಿ ಆ ಫ್ಲವರ್ ಶೇಪಿಗೆ ಬರುತ್ತದು. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ, ಎಷ್ಟು ಬೇಗನೆ ಒಂದು ಫ್ಲವರ್ ರೆಡಿ ಆಯಿತು. ಇದೇ ಥರ ನಾವು 3 ಫ್ಲವರ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು. ಉಳಿದಿರೋ ಥ್ರೆಡ್ಡಲ್ಲಿ ಹಿಂದ್ಗಡೆ ನಾಟ್ ಹಾಕ್ಕೊಂಡು ಟೈಟಾಗಿ ನಾಟ್ ಹಾಕ್ಕೊಳ್ಬೇಕು. ಇದೇ ಥರ 3 ಫ್ಲವರ್ ರೆಡಿ ಮಾಡ್ಕೊಳ್ಬೇಕು ಒಂದು ಕ್ಲಿಪ್ಪಿಗೆ. ನಾನಿಲ್ಲಿ ಆಲ್ರೆಡಿ ಮಾಡಿದ್ದೀನಿ. ಇವಾಗ ಕ್ಲಿಪ್ಪಿಗೆ ಹೇಗೆ ಅರೇಂಜ್ ಮಾಡೋದಂತ ನೋಡ್ಕೊಳ್ಳೋಣ. ಕ್ಲಿಪ್ಪಿಗೆ B7000 ಗಮ್ ಯೂಸ್ ಮಾಡ್ತಾ ಇದ್ದೀನಿ. ರೆಗ್ಯುಲರಾಗಿ ನಾನು ಅದೇ ಯೂಸ್ ಮಾಡೋದು. ನೀಟಾಗಿ ಮೊದಲು ಗಮ್ನ ಅಪ್ಲೈ ಮಾಡೋಣ. ಇವಾಗ ನೀಟಾಗಿ ಅರೇಂಜ್ ಮಾಡ್ಕೊಳ್ಳೋಣ ಫ್ಲವರ್ನ. ಒಂದೇ ಒಂದು ನಿಮಿಷ ಪ್ರೆಸ್ ಮಾಡಿ ಹಿಡಿದ್ರೆ ಸಾಕು, ಗಟ್ಟಿಯಾಗಿ ಅಂಟ್ಕೊಂಡು ಬಿಡುತ್ತೆ. ಸೂಪರ್ ಆಯ್ತು. ಇವಾಗ ಒಂದು ನಿಮಿಷ ಪ್ರೆಸ್ ಮಾಡಿದರೆ ಸಾಕು. ಇವಾಗ ಇದಕ್ಕೆ ಇನ್ನೂ ಸ್ವಲ್ಪ ಬ್ಯೂಟಿಫುಲ್ಲಾಗಿ ಕಾಣೋದಕ್ಕೆ ಮಧ್ಯದಲ್ಲಿ ಗೋಲ್ಡ್ ಕಲರ್ ಬೀಡ್ ಹಚ್ಕೊಳ್ತಾ ಇದ್ದೀನಿ ಗಮ್ ಹಾಕ್ಕೊಂಡು.
ತುಂಬ ಚೆನ್ನಾಗಿ ಕಾಣಿಸುತ್ತೆ, ಹೈಲೈಟಾಗಿ ಕಾಣುತ್ತೆ. 3 mm ಗೋಲ್ಡ್ ಬೀಡ್ ತೊಗೊಂಡಿದ್ದೀನಿ ನಾನು. ನೋಡಿ ರೆಡಿ ಆಯಿತು. ಇವಾಗ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಹೊಸ ಹೊಸ ಡಿಸೈನ್ಗಾಗಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಬೇರೆ ಯಾರಿಗಾದರೂ ಅನುಕೂಲ ಆಗೋ ಥರ ಇದ್ದರೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಾನು ಇದೇ ಥರ ಬೇರೆ ಬೇರೆ ಕಲರಲ್ಲಿ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.